ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಿಮಗೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಗೊತ್ತಿದೆಯಾ? ಆದರೆ ಈ ವರದಿಯ ಹೆಸರು ಕೇಳ್ತಿದ್ದ ಹಾಗೆ ಕರುನಾಡಿನ 6-7 ಜಿಲ್ಲೆಗಳು ಮಾತ್ರ ಗಡಗಡನೆ ನಡುಗ್ತಿವೆ. ಈ ಜಾರಿಯ ಮಾತೆತ್ತಿದ್ರೆ ಸಾಕು, ಈ ಜಿಲ್ಲೆಗಳ ಕಂದಾಯ ಗ್ರಾಮಗಳ ಜನ ಗಳಗಳನೆ ಅಳ್ತಿದ್ದಾರೆ. ಯಾಕೆ ಈ ವರದಿ ಬಗ್ಗೆ ಇಷ್ಟೊಂದು ಆತಂಕಿತರಾಗಿದ್ದಾರೆ? ನಿಜವಾಗ್ಲೂ ಜನ ಈ ವರದಿ ಬಗ್ಗೆ ಭಯಭೀತರಾಗಿದ್ದಾರಾ, ಅಥವಾ ಇವರೊಳಗೆ ಭಯನ ಹುಟ್ಟಿಸಲಾಗ್ತಿದೆಯಾ? ಸರ್ಕಾರ ಈ ವರದಿಯನ್ನ ಮುಕ್ತವಾಗಿ ಜನರ ಮುಂದೆ ಇಟ್ಟು ಅವರ ಅಭಿಪ್ರಾಯನ ಸಂಗ್ರಹಿಸದೆ ಕದ್ದು ಮುಚ್ಚಿ ಯಾಕೆ ಈ ವರದಿಯನ್ನ ಜಾರಿಗೊಳಿಸುವ ತರಾತುರಿಯಲ್ಲಿದೆ? ಇದರ ಹಿಂದೆ ಆಡಳಿತ ಶಾಹಿ ಮತ್ತು ಬಂಡವಾಳ ಶಾಹಿಯ ಏನಾದರೂ ಷಡ್ಯಂತ್ರ ಇದೆಯಾ? ಈ ಎಲ್ಲ ರಹಸ್ಯನ ನಾನು ಇವತ್ತು ಬಯಲು ಮಾಡ್ತೀನಿ ಕವರ್ ಸ್ಟೋರಿಯಲ್ಲಿ. ಕಸ್ತೂರಿ ರಂಗನ್ ಬಂದ ತೆಗೆಸ್ತಾರಂತೆ, ನಾವೆಲ್ಲ ಬಿಟ್ಟು ಹೋಗ್ಬೇಕಾಗುತ್ತೆ, ಮನೆ ಕಟ್ಟುವಂಗಿಲ್ಲ, ರಸ್ತೆ ಮಾಡುವಂಗಿಲ್ಲ, ಹೀಗೆಲ್ಲ ಸಮಸ್ಯೆಗಳನ್ನ ಅವ್ರ ಮೇಲೆ ಬಿಚ್ಚಿಟ್ಬಿಟ್ಟಿದ್ದಾರೆ. ಜನಗಳಲ್ಲಿ ಆತಂಕ ಸೃಷ್ಟಿ. ಈ ಕಸ್ತೂರಿ ರಂಗನ್ ವರದಿ, ಹುಲಿ ಯೋಜನೆ, ಇನ್ನು ಯಾವುದೇದೋ ನಮ್ಗೆ ಅದನ್ನು ಹೇಳಕ್ಕೆ ಬರೋದಿಲ್ಲ. ದಿನಕ್ಕೊಂದೊಂದು ಹೊಸ ಕಾನೂನುಗಳು, ಫಾರಿನಿಂದ ಒಂದಿಷ್ಟು ದುಡ್ಡು ಬರುತ್ತೇನೋ ಅದನ್ನು ತಿಂದು ತೇಗೋದಕ್ಕೆ ಇವರು ಒಂದು ಯೋಜನೆಗಳನ್ನು ರೂಪಿಸ್ತಾರೆ ಅಂತ ನನಗನ್ಸುತ್ತೆ. ಕಾರಣ ಏನು ಅಂದರೆ ಎಲ್ಲವೂ ಅವೈಜ್ಞಾನಿಕ. ಸ್ವತಂತ್ರ ಬಂತಂತೆ, ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟರಂತೆ, ನಮಗೆ ಯಾವುದೂ ಗೊತ್ತೇ ಇಲ್ಲ. ನಮಗೆ ಅವತ್ತು ಹೇಗೆ ಪರಿಸ್ಥಿತಿ ಇದೆಯಾ ಇವತ್ತಿಗೂ ಹಾಗೆ ಇದೆ. ಹಾಗಿರುವಾಗ ನಮ್ಮ ಮೇಲೆ ಒಂದು ಅದೇನೋ ಗಾದೆ ಹೇಳ್ದಂಗೆ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಅಂಥೇಳಿ ಹಾಗೆ ನಮ್ಮ ಮೇಲೆ ತಗೊಂಬರ್ತಾ ಇದ್ದಾರೆ. ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಕರುನಾಡಿನ ಮಂದಿ ಕೊಡುತ್ತಿರೋ ಪ್ರತಿಕ್ರಿಯೆ. ಈ ಕಸ್ತೂರಿ ರಂಗನ್ ವರದಿ ಜಾರಿ ಆಗಬೇಕಾ ಬೇಡವಾ ಅನ್ನೋದಕ್ಕಿಂತ ಇಲ್ಲಿ ಆದ ಯೋಜನೆಗಳು ಎಷ್ಟು ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇದೆ ಅದು ಮಹತ್ವ. ಈ ಯೋಜನೆಗಳು ಆಗ್ತಾ ಹೋದರೆ ಪರಿಣಾಮ ಸ್ಥಳೀಯರ ಮೇಲೆ ಆಗ್ತದೆ ಬಿಟ್ಟರೆ ಅದರಿಂದ ಪರಿಸರಕ್ಕೆ ಪೂರಕವಾಗ್ತದೋ ಮಾರಕವಾಗ್ತದೋ ಅದನ್ನು ನೋಡ್ಲಿಕ್ಕೆ ಹೋಗಿಲ್ಲ. ಈ ವರದಿ ಬಗ್ಗೆ ಜನರಲ್ಲಿ ಒಂದು ರೀತಿಯ ಭಯ, ಆತಂಕ ಮನೆ ಮಾಡಿದೆ. ನಾವು ಈ ಅರಣ್ಯದಲ್ಲಿ ಇದ್ದುಕೊಂಡೇ ನಾವು ಮುಂಚೆಲ್ಲ ಬಹಳ ನೆಮ್ಮದಿಯಲ್ಲಿ ಇತ್ತು ಮೇಡಮ್. ಈಗ ನೋಡಿದ್ರೆ ಇದು ಟೈಗರ್ ಪ್ರಾಜೆಕ್ಟ್ ಅಂತಾರೆ, ಕಸ್ತೂರಿ ರಂಗನ್ ಬರ್ತಾರೆ ವರದಿ ಅಂತ ಹೇಳ್ತಾರೆ. ಇದರಲ್ಲಿ ಏನಿದೆ, ನಮಗೆ ಇಲ್ಲಿ ಒಕ್ಕಲೆಬ್ಬಿಸ್ತಾರೆ, ಏನು ಮಾಡ್ತಾರೆ, ನಮಗೆ ಬಹಳಷ್ಟು ಇರುವ ಅರಣ್ಯದಲ್ಲೇ ನಮಗೆ ಬಹಳಷ್ಟು ಭಯ ಆಗಿಬಿಟ್ಟಿದೆ ಈಗ ಮೇಡಮ್. ಇಲ್ಲಿ ನಮ್ಮ ಬದುಕೇನು ಮುಂದೆ ನಮಗೆ ಬದುಕಿಗೆ ಕಷ್ಟ ಆಗ್ಬೋದು, ತೊಂದರೆ ಆಗ್ಬೋದು ಅಂತೇಳಿ ನಮಗೆ ಬಹಳಷ್ಟು ಹೆದರಿಕೆ ಆಗ್ತಿದೆ. ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಈ ವರದಿ ಜಾರಿ ವಿರೋಧಿಸಿ ಪ್ರತಿಭಟನೆಯೂ ಪ್ರಾರಂಭ ಆಗಿದೆ. ಅದಕ್ಕಾಗಿ ಈ ವರದಿ ಜಾರಿಯಾಗೋ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಪರಿಸರ ತಜ್ಞರ ಅಭಿಪ್ರಾಯ ಸಂಗ್ರಹಿಸಿತು. ರೈತರ, ಅರಣ್ಯವಾಸಿಗಳ ಮನದಾಳದ ಮಾತನ್ನ ಆಲಿಸಿತು. ಪರಿಸ್ಥಿತಿಯ ಅಧ್ಯಯನ ಮಾಡಿತು. ಆಗ ಬಯಲಾಯ್ತು ನೋಡಿ ಕಟು ಸತ್ಯ. ವರದಿ ಬಗ್ಗೆಯೇ ಅನುಮಾನ. ಹೌದು, ನಮ್ಮ ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿಯನ್ನ ಜನ ಅನುಮಾನದಿಂದ ನೋಡುತ್ತಿದ್ದಾರೆ. ಇದಕ್ಕೆ ಕಾರಣ ಮಾಧವ ಗಾಡ್ಗೀಳ್ ಅಂತ ಒಬ್ಬ ಶ್ರೇಷ್ಠ ಪರಿಸರ ವಿಜ್ಞಾನಿ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಪರಿಸರ ವಿಜ್ಞಾನಿ. ಇವರು ಇಲ್ಲಿ ಕುದುರೆಮುಖದಿಂದ ಮಾಳ ಅಂತ ಒಂದು ಊರಿನಲ್ಲಿ 1 ತಿಂಗಳು ಕ್ಯಾಂಪ್ ಮಾಡಿದ್ರು. ಇಲ್ಲಿ ನಡೆದಾಡಿ ತಯಾರಿಸಿದಂಥ ಒಂದು ಪ್ರಜಾಪ್ರಭುತ್ವದ ಆಶಯಕ್ಕನುಗುಣವಾಗಿ ನೀಡಿದಂಥ ಒಂದು ವರದಿ. ಒಂದು ಊರಿನ ಅಭಿವೃದ್ಧಿ ಯೋಜನೆಗಳು ಬೇಕು ಮತ್ತು ಬೇಡ ಅನ್ನುವ ನಿರ್ಧಾರವನ್ನು ಆ ಊರಿನ ಗ್ರಾಮ ಸಭೆಗಳಿಗೆ ಬಿಡಿ ಅಂತ ಹೇಳ್ತಾರೆ. ಲಾಸ್ಟ್ ಸರ್ಕಾರಗಳು ನಮ್ಮ ದೇಶದಲ್ಲಿ ಹೇಗಾಗಿದೆ ಅಂತ ಹೇಳಿದರೆ, ಇವರು ಜನಗಳ ಆಶಯಗಳನ್ನು ಪೂರಕವಾಗಿ ನಡೆದುಕೊಳ್ಳೋಕ್ಕಿಂತ ದಲ್ಲಾಳಿಗಳಾಗಿ ಕನ್ವರ್ಟ್ ಆಗಿದ್ದಾರೆ, ಕಮಿಷನ್ ಏಜೆಂಟ್ಸ್ ಆಗಿದ್ದಾರೆ ಎಲ್ಲರೂ. ಸೊ ಹಾಗಾಗಿ ಇವರಿಗೆ ಜನಗಳ ಮೇಲೆ ಹೇರಿಕೆ ಮಾಡಿ ಗೊತ್ತು ಬಿಟ್ಟರೆ ಜನಗಳ ಅಭಿಪ್ರಾಯ ತಗೊಂಡು ಗೊತ್ತಿಲ್ಲ. ಇದು ನಮ್ಮ ರಾಜಕಾರಣಿಗಳ ಮೂಲಭೂತ ಸಮಸ್ಯೆ. ಯಾವಾಗ ಮಾಧವ ಗಾಡ್ಗೀಳ್ ವರದಿ ಜನಗಳಿಗೆ ಹೇರಿಕೆ ಮಾಡಿ ಇವರ ಪ್ರಭುತ್ವವನ್ನು ಸಾಧನೆ ಮಾಡೋಕ್ಕಾಗಲ್ವ ಅಂತ ಇವರಿಗೆ ಮನವರಿಕೆ ಆಯಿತು, ಅದನ್ನ ಮುಚ್ಚಿಟ್ಬಿಡ್ತು. ಆ ನಂತರ ಜನಗಳ ಆಗ್ರಹ, ನ್ಯಾಯಾಲಯದ ಹೆದರಿಕೆಗೆ ಮಣಿದು ಖಗೋಳ ವಿಜ್ಞಾನಿ ಅಂತ ಹೇಳ್ತೀವಿ ಕಸ್ತೂರಿ ರಂಗನ್ ಅಂತವರನ್ನು ಸರ್ಕಾರ ಏಜೆಂಟ್ ಆಗಿ ಬಳಕೆ ಮಾಡ್ಕೊಳ್ತು. ಅವರ ನೇತೃತ್ವದಲ್ಲಿ ಸರ್ಕಾರ ತನಗೆ ಹೇಗೆ ಬೇಕು ಹಾಗೆ ವರದಿ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಯಿತು. ಇಷ್ಟೇ ವ್ಯತ್ಯಾಸ. ಕಸ್ತೂರಿ ರಂಗನ್ ಅವರು ಏನು ಮಾಡಿದರು ಅಂತ ಹೇಳಿದರೆ, ನಿಮಗೇನು ಕಾಣೋದಿಲ್ಲ, ಅದ್ಭುತವಾಗಿ ಮಾಧವ ಗಾಡ್ಗೀಳ್ ವರದಿಯನ್ನು ಇಟ್ಟುಕೊಂಡು ಸ್ಯಾಟಲೈಟ್ ಮೂಲಕ, ಏನು ಉಪಗ್ರಹಗಳ ಮೂಲಕ ಅದೇ ಥರ ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮೇಲ್ನೋಟಕ್ಕೆ ಏನು ಗೊತ್ತಾಗೋದಿಲ್ಲ. ವೈರುಧ್ಯ ಹೇಗಿದೆ ಅಂತ ಹೇಳಿದರೆ, ಮಾಧವ ಗಾಡ್ಗೀಳ್ ಒಂದು ಅಭಿವೃದ್ಧಿ ಯೋಜನೆಯ ಅಂತಿಮ
ತೀರ್ಮಾನವನ್ನು ಜನಗಳ ಗ್ರಾಮ ಸಭೆಗಳಿಗೆ ಬಿಟ್ಟರೆ ಕಸ್ತೂರಿ ರಂಗನ್ ಅದೇ ಯೋಜನೆಯ ತೀರ್ಮಾನವನ್ನು ಸರ್ಕಾರಿ ಪ್ರಾಧಿಕಾರಗಳಿಗೆ ಬಿಡ್ತಾರೆ. ಪ್ರಾಧಿಕಾರದ ಅನುಮತಿ ತಗೊಂಡು ಮಾಡ್ಬೋದು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರಾಧಿಕಾರ ಅಂದರೆ ಯಾರು? ಮತ್ತೆ ಅರಣ್ಯ ಇಲಾಖೆ, ಮತ್ತೆ ಪರಿಸರ ಇಲಾಖೆ, ಮತ್ತೆ ಸಂಬಂಧಿಸಿದ ಸಂಸ್ಥೆ, ಅದು ಸರ್ಕಾರದ ಅಂಡರ್. ಕಸ್ತೂರಿ ರಂಗನ್ ರಿಪೋರ್ಟ್ ಇವತ್ತು ಸರ್ಕಾರದ ಸಹಯೋಗದಲ್ಲಿ ಎಲ್ಲ ನಡಿಬೇಕು ಅಂತ ಹೇಳುವಂಥ ರೀತಿಯನ್ನು ಹೇಳ್ತಾ ಇದೆ. ಬಟ್ ಸರ್ಕಾರ ಕಂಟ್ರೋಲಲ್ಲಿ ಯಾವುದೂ ಇಲ್ಲಿವರೆಗೆ ನಡೆದಿಲ್ಲ, ನಡೆಯೋದು ಇಲ್ಲ. ಜನರ ಸಹಭಾಗಿತ್ವದಲ್ಲಿ, ಜನತೆಯ ಸಹಯೋಗದಲ್ಲಿ ಏನಾದರೂ ಕಾರ್ಯವೈಖರಿ ಅದು ಆಗಬೇಕು ಅಂತ ಆದರೆ ಪ್ರತಿಫಲ ಸಿಗುತ್ತೆ. ನಮಗೆ ಸರ್ಕಾರದಿಂದ ಯಾವ ಪ್ರತಿಫಲವೂ ಸಿಗೋದಿಲ್ಲ. ಆದುದರಿಂದ ಮಾಧವನ್ ಗಾಡ್ಗಿಲ್ ರಿಪೋರ್ಟ್ ಜನರಿಗೆ ಪೂರಕವಾಗಿದೆ. ಜನರಿಂದ ನಿರ್ಧರಿತವಾದಂಥ ರೀತಿಯಲ್ಲಿ ಕೆಲಸ ನಡಬೇಕು, ತೀರ್ಮಾನಗಳು ತೆಗೆದುಕೊಳ್ಳುವಂಥದ್ದು ಜನರ ಸಹಭಾಗಿತ್ವದಲ್ಲಿ ನಡಬೇಕಾದಂಥ ಕಾರ್ಯಕ್ರಮಗಳು. ಕಸ್ತೂರಿ ರಂಗನ್ ರಿಪೋರ್ಟ್ ನಮಗೆ ಮಾರಕನೆ. ನಮಗೆ ಬರಬೇಕಾದ್ರೆ ಮಾಧವನ್ ಗಾಡಿಯಲ್ಲಿ ಬರಲಿ, ಇಲ್ಲಾಂದ್ರೆ ನಮಗೆ ಯಾವುದು ಬೇಡ. ಈಗ ಏನಿದೆ ಅದೇ ತರ ನಡ್ಕೊಂಡು ಹೋಗುತ್ತೆ. ಈ ಯೋಜನೆಗಳಿಂದ ಈಗ ಮತ್ತೆ ಪರಿಸರ ಸಂರಕ್ಷಣೆಯ ಹೊಣೆಯನ್ನ ಸರ್ಕಾರಕ್ಕೆ ಕೊಡಬಾರದು ಅನ್ನೋದು ಅನೇಕರ ಒತ್ತಾಯ. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಒಂದು 50 ಜನ ನೌಕರರಿದ್ದಾರೆ. ಇವರೇನು ಕತ್ತೆ ಕಾಯ್ಲಿಕ್ಕೆ ಇರೋದು? ಬೇಕಾದಷ್ಟು ಸರ್ಕಾರಿ ಸೌಲಭ್ಯ ಇದೆ, ವ್ಯವಸ್ಥೆ ಇದೆ, ಸಂಬಳ ತಿಂತಾರೆ. ಅದು ಬಿಟ್ಕೊಂಡು ಕಳ್ಳರಿಗೆ ದಾರಿ ಮಾಡಿಕೊಡ್ತಾರೆ ಇವರು. ಒಬ್ಬ ಕೃಷಿಕ, ಅದೇ ನಾನು ಹೇಳಿದ್ನಲ್ಲ, ಮನೆ ಕಟ್ಟೋದಕ್ಕೆ ಮರ ಕುಯ್ದರೆ ಹಿಡ್ಕೋತಾರೆ. ಲೋಡ್ಗಟ್ಟಲೆ ಮರ ತಗೊಂಡೋಗೋರಿಗೆ, ಗಂಧ ತಗೊಂಡೋಗೋರಿಗೆ, ಕಾಡು ಕಳ್ಳರಿಗೆ ಆ ರೀತಿ ಅರಣ್ಯ ನಾಶ ಆಗಿದೆ. ಯಾವುದೇ ರೈತನಿಂದ ಅಥವಾ ಕೃಷಿಕರಿಂದ, ಸಾಧಾರಣ ಒಬ್ಬ ಮನುಷ್ಯನಿಂದ ಇವತ್ತು ಅರಣ್ಯ ನಾಶ ಆಗ್ತಾ ಇಲ್ಲ. ನಾವು ನಮ್ಮ ಅಧ್ಯಯನವನ್ನ ಮುಂದುವರಿಸುತ್ತಾ ಹೋದ್ವಿ. ಕಾಡು ಮೇಡು ಸುತ್ತಾಡಿ ವಿಷಯ ಸಂಗ್ರಹಿಸಿದ್ವಿ. ಆಗ ನಮಗೆ ಇನ್ನಷ್ಟು ರಹಸ್ಯಗಳು ಗೊತ್ತಾದವು. ಕಸ್ತೂರಿ ರಂಗನ್ ವರದಿ ಹೆಸರಲ್ಲಿ ಸರ್ಕಾರದ ಷಡ್ಯಂತ್ರ, ಒಕ್ಕಲೆಬ್ಬಿಸುವ ಗುಮ್ಮ ತೋರಿಸಿ ಮೋಸ. ಎಸ್, ಇಂಥ ಒಂದು ಬೆಳವಣಿಗೆ ಮಲೆನಾಡ ತಪ್ಪಲಲ್ಲಿ ನಡೀತಿದೆ. ಕಸ್ತೂರಿ ರಂಗನ್ ವರದಿ ಜಾರಿಯಾದ್ರೆ ಅರಣ್ಯವಾಸಿಗಳನ್ನ ಒಕ್ಕಲೆಬ್ಬಿಸಲಾಗುತ್ತೆ, ಇನ್ನಿಲ್ಲದ ಕಷ್ಟ ನೀಡಲಾಗುತ್ತೆ ಅನ್ನೋ ಭಯ ಜನರಲ್ಲಿ ತುಂಬಿ ಹೋಗಿದೆ. ಕಸ್ತೂರಿ ರಂಗನ್ ವರದಿಯೊಳಗೆ ನಿಜವಾಗ್ಲೂ ಏನಿದೆ? ಅದು ಅರಣ್ಯವಾಸಿಗಳಿಗೆ ಮಾರಕವಾಗಿದೆಯಾ? ಆ ವರದಿ ಜಾರಿಯಾದ್ರೆ ನಿಜವಾಗ್ಲೂ ಜನರನ್ನ ಒಕ್ಕಲೆಬ್ಬಿಸಲಾಗತ್ತಾ? ಇದನ್ನೆಲ್ಲ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.